ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 6th ಸೆಮಿಸ್ಟರ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟ್ನಲ್ಲಿ ಬರುವಂತಹ 5 ಅಂಕದ ಪ್ರಮುಖ ಪ್ರಶ್ನೆ ಮತ್ತು 10 ಅಂಕಕ್ಕೂ ಕೂಡ ಯೂಸ್ ಆಗುವಂತಹ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನಲ್ಲಿ ಬರುವಂತಹ ಒಂದು ಸೆಕ್ಷನ್ ಕ್ಯಾಶ್ ಫ್ರಮ್ ಆಪರೇಷನ್. ಇದನ್ನು ಯಾವ ರೀತಿ ಕಂಡುಹಿಡಿಯಬೇಕು, ಹೇಗೆ ಪ್ರಶ್ನೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನಾನು 2021-22ರ ಕ್ವಶನ್ಸ್ನ ತಗೊಂಡಿದ್ದೀನಿ ಇಲ್ಲಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನಲ್ಲಿ P&L ಅಕೌಂಟ್ ಇದೆ, ಡೆಟಾರ್ಸ್ ಇದೆ, ಬಿಲ್ಸ್ ರಿಸಿಬಲ್ ಇದೆ, ಕ್ರೆಡಿಟಾರ್ಸ್ ಇದೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದೆ, ಹಾಗೆ ಗುಡ್ ವಿಲ್ ಇದೆ, ಡೆಪ್ರಿಸಿಯೇಷನ್ ಇದೆ ಮತ್ತು ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇದೆ. ಸೊ ಇಷ್ಟು ಡೀಟೇಲ್ಸ್ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಈ ಕ್ಯಾಶ್ ಫ್ರಮ್ ಆಪರೇಷನ್ ಬಿಡಿಸ್ಬೇಕಂದ್ರೆ ಏನೇನು ಸ್ಟೆಪ್ಸ್ ಇರುತ್ತೆ, ಹೇಗೆ ಈಸಿಯಾಗಿ ಬಿಡಿಸ್ಬೋದು, ಏನ್ ನೆನ್ಪಿಟ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಮೊದಲಿಗೆ ಅಕೌಂಟ್ನ ಹೆಡ್ಡಿಂಗ್ ಹಾಕೋಬೇಕು. ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ರಮ್ ಆಪರೇಷನ್ 3 ಕಾಲಮ್ನ ಪ್ರಿಪೇರ್ ಮಾಡಬೇಕು. ಪರ್ಟಿಕ್ಯುಲರ್ ಕಾಲಮ್, ಇನ್ನರ್ ರುಪೀಸ್ ಕಾಲಮ್, ಔಟರ್ ರುಪೀಸ್ ಕಾಲಮ್. ಸೊ ಇದನ್ನ ಪ್ರಾಬ್ಲಮ್ನ ಬಿಡಿಸ್ಬೇಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಫಾರ್ಮ್ಯಾಟ್ ನಿಮಗೆ ಗೊತ್ತಿರಬೇಕು. 4 ಸ್ಟೆಪ್ನಲ್ಲಿ ಈ ಆನ್ಸರ್ನ ಬಿಡಿಸ್ಬೇಕು. 4 ಅಂದ್ರೆ 5 ಬರುತ್ತೆ. ಒಂದೇದ್ದು ಅದನ್ನ ಸ್ಟೆಪ್ ಅಂತ ಅನ್ನೋದಿಲ್ಲ, ಡೈರೆಕ್ಟ್ ಆಗಿ ಹೆಚ್ಚುವಂತ ಐಟಮ್. ಅದೇನಂದ್ರೆ P&L ಅಕೌಂಟ್. ಸೊ ಕ್ವಶನ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಮೌಂಟ್ ನ ಹುಡುಕ್ಬೇಕು. 2 ಅಮೌಂಟ್ ಇದ್ರೆ 2 ಮೈನಸ್ ಮಾಡಿ ಡಿಫರೆನ್ಸ್ ಅಮೌಂಟ್ ನ ಆನ್ಸರ್ ಅಲ್ಲಿ ಹಚ್ಚಬೇಕು. ಒಂದೇ ಅಮೌಂಟ್ ಇದ್ರೆ ಡೈರೆಕ್ಟ್ ಆಗಿ ಅಮೌಂಟ್ ನ ಹಚ್ಚಬೇಕು. ಇದರಲ್ಲಿ 2 ಅಮೌಂಟ್ ಇದೆ P&L ಅಕೌಂಟ್. 2021ರಲ್ಲಿ 2,20,000 ಇದೆ. 2022 ನಲ್ಲಿ 4 lakh ಇದೆ. ಸೊ 1,80,000 ಡಿಫರೆನ್ಸ್ ಇದೆ. ಸೊ ಆ P&L ಅಕೌಂಟ್ ಅಮೌಂಟ್ ನ 1,80,000 ನಾವು ಆನ್ಸರ್ ನಲ್ಲಿ ತೋರಿಸ್ತೀವಿ. 1,80,000. ನೆಕ್ಸ್ಟ್ ಸ್ಟೆಪ್ ಯಾವುದಂದ್ರೆ ಫಾರ್ಮೆಟ್ ನಲ್ಲಿ ಸೆಕೆಂಡ್ ಇಂಟ್ಯಾಂಜಿಬಲ್ ಅಸೆಟ್ಸ್ ನ ನೀವು ಹುಡುಕ್ಬೇಕು. ಕ್ವಶನ್ ಅಲ್ಲಿ ಯಾವುದಕ್ಕೆ ಫಸ್ಟ್ P&L ಅಕೌಂಟ್ ಕಂಪ್ಲೀಟ್ ಮಾಡಬೇಕು, ಡಿಫರೆನ್ಸ್ ಅಮೌಂಟ್ ನ ಹಚ್ಚಬೇಕು ಡೈರೆಕ್ಟ್ ಔಟರ್ ಕಾಲಮ್ ನಲ್ಲಿ. ಒಂದ್ ವೇಳೆ ಒಂದೇ ಅಮೌಂಟ್ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ಅದನ್ನು ತಗೋಬೇಕು. ಇಂಟ್ಯಾಂಜಿಬಲ್ ಅಸೆಟ್ಸ್ ಎರಡನೇ ಸ್ಟೆಪ್. ಸೊ ಇಂಟ್ಯಾಂಜಿಬಲ್ ಅಸೆಟ್ಸ್ ಹೇಗೆ, ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಯಾವುದಕ್ಕೆ ಕರಿತೀವಿ ಅಂದ್ರೆ ಗುಡ್ ವಿಲ್, ಪೇಟೆಂಟ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಈ ಮೂರಲ್ಲಿ ಯಾವ ಶಬ್ದ ಕೊಟ್ಟರು ಕೂಡ ಇವು ಇಂಟ್ಯಾಂಜಿಬಲ್ ಅಸೆಟ್. ಸೊ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಹೆಸರಲ್ಲಿ ಎಕ್ಸ್ಪೆನ್ಸಸ್ ಅನ್ನೋ ಪದ ಇದೆ, ಆದ್ರೆ ಇದು ಎಕ್ಸ್ಪೆನ್ಸಸ್ ಅಲ್ಲ, ಇದೊಂದು ಅಸೆಟ್. ಏನ್ ಮಾಡ್ಬೇಕು ಇವುಗಳು ಬಂದ್ರೆ, ಕಡಿಮೆ ಆಗಿದ್ರೆ ಡಿಕ್ರೀಸ್ ಆಗಿದ್ರೆ ಅಮೌಂಟ್ ನ ಪ್ಲಸ್ ನಲ್ಲಿ, ಹೆಚ್ಚಿಗೆ ಆದ್ರೆ ಅಮೌಂಟ್ ನ ಮೈನಸ್ ನಲ್ಲಿ ಹಚ್ಕೋಬೇಕು. ಇನ್ಕ್ರೀಸ್ ಆಗಿದ್ರೆ ಮೈನಸ್, ಡಿಕ್ರೀಸ್ ಆಗಿದ್ರೆ ಪ್ಲಸ್. ಸೊ ಈ ಕ್ವಶನ್ ಅಲ್ಲಿ ಈ ಮೂರಲ್ಲಿ ಯಾವ್ದು ಬಂದಿದೆ ಹುಡುಕ್ಬೇಕು. ಗುಡ್ ವಿಲ್, ಪೇಟೆಂಟ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ಒಂದೇ ಐಟಮ್ ಬಂದಿದೆ, ಗುಡ್ ವಿಲ್ ಇದೆ. ಸೊ ಎಷ್ಟು ಅಮೌಂಟ್ ಇದೆ, 1 lakh ಇದ್ದಿದ್ದು 90,000 ಆಗಿದೆ. ಸೊ ಅದು ಡೌನ್ ಆಗಿದೆ, ಕಡಿಮೆ ಆಗಿದೆ, ಡಿಕ್ರೀಸ್ ಆಗಿದೆ. ಸೊ ರೂಲ್ಸ್ ಪ್ರಕಾರ ಡಿಕ್ರೀಸ್ ಆದ್ರೆ ಏನ್ ಮಾಡ್ತೀವಿ, ಪ್ಲಸ್ ಹೆಡಿಂಗ್ ಅಲ್ಲಿ ತಗೊಂತೀವಿ. ಎಷ್ಟು ಅಮೌಂಟ್ ತಗೋತೀವಿ, ಡಿಫರೆನ್ಸ್ ಅಮೌಂಟ್ 1 lakh ಮತ್ತು 90 ನಡುವೆ ಇರುವಂತ ಡಿಫರೆನ್ಸ್ ನ ಪ್ಲಸ್ ಹೆಡಿಂಗ್ ಅಲ್ಲಿ ಹಚ್ತೀವಿ. ಗುಡ್ ವಿಲ್ ರಿಟರ್ನ್ ಆಫ್ ಅಂತ ಬರೋದು 10,000 ಅಂತ ಬರಿತೀವಿ. ಒಂದ್ ವೇಳೆ ಹೆಚ್ಚಾಗಿದ್ರೆ ಲೆಸ್ ನಲ್ಲಿ ಗುಡ್ ವಿಲ್ ಕ್ರಿಯೇಟೆಡ್ ಅಂತ ಬರೆದು ಅಮೌಂಟ್ ತಗೋತೀವಿ. ಇನ್ನು ಥರ್ಡ್ ಫಾರ್ಮ್ಯಾಟ್ ಎಕ್ಸ್ಪೆನ್ಸಸ್. ಯಾವುದಕ್ಕೆ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ, ಡೆಪ್ರಿಸಿಯೇಷನ್, ಟ್ಯಾಕ್ಸ್, ಡಿವಿಡೆಂಡ್. ಈ ಮೂರಲ್ಲಿ ಕ್ವಶನ್ ಅಲ್ಲಿ ಯಾವ್ದಾದ್ರು ಶಬ್ದ ಬಂದಿದ್ರೆ ಅದನ್ನ ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಫಸ್ಟ್ ಸ್ಟೆಪ್ P&L ಅಕೌಂಟ್ ಆಯ್ತು, ಸೆಕೆಂಡ್ ಸ್ಟೆಪ್ ಇಂಟ್ಯಾಂಜಿಬಲ್ ಅಸೆಟ್ ಆಯ್ತು, ಥರ್ಡ್ ಸ್ಟೆಪ್ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಅಂತ ಡೆಪ್ರಿಸಿಯೇಷನ್, ಟ್ಯಾಕ್ಸ್, ಡಿವಿಡೆಂಡ್ ನ ಕರಿತೀವಿ. ಸೊ ಇನ್ಕ್ರೀಸ್ ಆಗಿದ್ರೆ ಪ್ಲಸ್ ಮಾಡಬೇಕು, ಡಿಕ್ರೀಸ್ ಆಗಿದ್ರೆ ಮೈನಸ್ ಮಾಡಬೇಕು. ಸೊ ಕ್ವಶನ್ ಅಲ್ಲಿ ಹುಡುಕೋಣ. ಸೊ ಮೂರಲ್ಲಿ ಯಾವ್ದು ಬಂದಿದೆ ಅಂದ್ರೆ ಒಂದೇ ಡೆಪ್ರಿಸಿಯೇಷನ್ ಬಂದಿದೆ. ಮೊದಲು 1,40,000 ಇದೆ, ನೆಕ್ಸ್ಟ್ ಅಮೌಂಟ್ 1,60,000 ಇದೆ, ಇನ್ಕ್ರೀಸ್ ಆಗಿದೆ 20,000 ರುಪೀಸ್. ಸೊ ಇನ್ಕ್ರೀಸ್ ಆಗಿದೆ ಎಕ್ಸ್ಪೆನ್ಸಸ್. ಇನ್ಕ್ರೀಸ್ ಆದ್ರೆ ಇದನ್ನ ಪ್ಲಸ್ ನಲ್ಲಿ ಬರಿತೀವಿ. ಸೊ ಇನ್ಕ್ರೀಸ್ ಆಗಿರೋದ್ರಿಂದ ಇದನ್ನ ಪ್ಲಸ್ ಹೆಡಿಂಗ್ ನಲ್ಲಿ ಹಚ್ತೀವಿ. ಡೆಪ್ರಿಸಿಯೇಷನ್. ಸೊ ಎಷ್ಟು ಅಮೌಂಟ್ ಇನ್ಕ್ರೀಸ್ ಆಗಿದೆ ಅಷ್ಟೇ ತೋರಿಸ್ತೀವಿ, ಅಂದ್ರೆ ಎರಡು ಅಮೌಂಟ್ ನಡುವಿನ ಡಿಫರೆನ್ಸ್ ನ 20,000 ಡಿಫರೆನ್ಸ್ ಇದೆ. ಇನ್ನು ಎಕ್ಸ್ಪೆನ್ಸಸ್ ಆದ ನಂತರ ಫೋರ್ತ್ ಸ್ಟೆಪ್ ಕರೆಂಟ್ ಲಯಬಿಲಿಟಿ. ಯಾವುದಕ್ಕೆ ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ, ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್, ಪ್ರಾವಿಷನ್ ಫಾರ್ ಟ್ಯಾಕ್ಸ್, ಔಟ್ಸ್ಟ್ಯಾಂಡಿಂಗ್. ಸೊ ಇಲ್ಲಿ ಟ್ಯಾಕ್ಸ್ ಅಂತ ಬರೆದಿದ್ದೆ, ಸೊ ಇಲ್ಲಿ ಟ್ಯಾಕ್ಸ್ ಅಂತ ಬರೆದಿದ್ದೀನಿ. ಬರೀ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಅಂತ ಬಂದ್ರೆ ಅದು ಎಕ್ಸ್ಪೆನ್ಸಸ್ ಆಗುತ್ತೆ. ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅನ್ನೋ ಶಬ್ದ ಬಂದ್ರೆ ಅದು ಲಯಬಿಲಿಟಿ ಆಗುತ್ತೆ, ಕರೆಂಟ್ ಲಯಬಿಲಿಟಿ. ಸೊ ಕರೆಂಟ್ ಲಯಬಿಲಿಟಿ ರೂಲ್ಸ್ ಏನಂದ್ರೆ ಇನ್ಕ್ರೀಸ್ ಆದ್ರೆ ಪ್ಲಸ್ ಮಾಡಬೇಕು, ಡಿಕ್ರೀಸ್ ಆದ್ರೆ ಮೈನಸ್ ಮಾಡಬೇಕು. ಸೊ ಕರೆಂಟ್ ಲಯಬಿಲಿಟಿನ ಹುಡ್ಕೋಣ. ಕ್ವಶನ್ ಅಲ್ಲಿ ಯಾವ್ದು ಬಂದಿದೆ ಅಂದ್ರೆ ಈ ಐಟಮ್ಸ್ ನಲ್ಲಿ ಕ್ರೆಡಿಟಾರ್ಸ್ ಇದೆ, ಮತ್ತೆ ಯಾವ್ದು ಬಂದಿದೆ ಅಂದ್ರೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಬಂದಿದೆ. ಸೊ 2 ಐಟಮ್ ಬಂದಿದೆ, ಕ್ರೆಡಿಟಾರ್ಸ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಮೊದಲು ಕ್ರೆಡಿಟಾರ್ಸ್ ಬಿಡಿಸೋಣ. 20,000 ಮೊದಲು ಇದ್ದಿದ್ದು 80,000 ಆಗಿದೆ, ಇನ್ಕ್ರೀಸ್ ಆಗಿದೆ, ಹೆಚ್ಚಾಗಿದೆ. ಸೊ ಕ್ರೆಡಿಟಾರ್ಸ್ ರೂಲ್ಸ್ ಏನು, ಲಯಬಿಲಿಟಿ ರೂಲ್ಸ್ ಏನಂದ್ರೆ ಇನ್ಕ್ರೀಸ್ ಹೆಚ್ಚಿಗೆ ಆದ್ರೆ ಪ್ಲಸ್ ನಲ್ಲಿ ಹಾಕಬೇಕು. ಸೊ ಕ್ರೆಡಿಟಾರ್ಸ್ ಅಂತ ಬರೋದು 20,000 ರುಪೀಸ್ ಜಾಸ್ತಿ ಆಗಿರೋ ಅಮೌಂಟ್ ತೋರಿಸ್ತೀನಿ. ಇನ್ನು ನೆಕ್ಸ್ಟ್ ಇರೋದು ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. 12,000 ಇರೋದು 8,000 ಕಡಿಮೆ ಆಗಿದೆ 4,000. ಸೊ ರೂಲ್ಸ್ ಪ್ರಕಾರ ಡಿಕ್ರೀಸ್ ಆದ್ರೆ, ಕಡಿಮೆ ಆದ್ರೆ ಅದನ್ನ ಮೈನಸ್ ಹೆಡಿಂಗ್ ನಲ್ಲಿ ತೋರಿಸ್ತೀವಿ. ಸೊ ಮೈನಸ್ ಹೆಡಿಂಗ್ ನಲ್ಲಿ ನಾನು ಏನ್ ಮಾಡ್ತೀನಿ, ಲೆಸ್ ಹೆಡಿಂಗ್ ನಲ್ಲಿ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಅಂತ ಬರೆದು ಅಮೌಂಟ್ ನ ತೋರಿಸ್ತೀನಿ. ಸೊ ಇನ್ನು ನೆಕ್ಸ್ಟ್ ಬಂದಂತೆ ಅಮೌಂಟ್ ಯಾವ್ದಿದು,
ಫಿಫ್ತ್ ಫಾರ್ಮ್ಯಾಟ್ ಈಗ ಕರೆಂಟ್ ಅಸೆಟ್ನ ತಗೋಬೇಕು. ಸೊ ಕರೆಂಟ್ ಅಸೆಟ್ನಲ್ಲಿ ಬರೋದು ಯಾವುದಂದ್ರೆ ಸ್ಟಾಕ್, ಡೆಟಾರ್ಸ್, ಕ್ಯಾಶ್, ಬಿಲ್ಸ್ ರಿಸೀವಬಲ್, ಪ್ರೀಪೇಡ್. ಈ 5 ಅಸೆಟ್ಗೆ ಕರೆಂಟ್ ಅಸೆಟ್ ಅಂತ ಕರಿತೀವಿ. ಈ 5ರಲ್ಲಿ ಯಾವ್ದು ಬಂದಿದೆ ನೋಡೋಣ. ಸೊ ಮೊದಲನೇದು ಡೆಟಾರ್ಸ್ ಇದೆ, ಎರಡನೇ ಕರೆಂಟ್ ಅಸೆಟ್ ಬಿಲ್ಸ್ ರಿಸೀವಬಲ್ ಇದೆ, ಥರ್ಡ್ ಅಸೆಟ್ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇದೆ. ಸೊ 3 ಐಟಮ್ ಬಂದಿದೆ. ಸೊ ಇವು 3ನ್ನ ನಾವು ಕರೆಂಟ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಕರೆಂಟ್ ಲಯಬಿಲಿಟಿ ಬಂದಾಗ ರೂಲ್ಸ್ ಏನಂದ್ರೆ ಡಿಕ್ರೀಸ್ ಬಂದರೆ ಪ್ಲಸ್ ಮಾಡಬೇಕು, ಇನ್ಕ್ರೀಸ್ ಬಂದರೆ ಮೈನಸ್ ಮಾಡಬೇಕು. ಇಲ್ಲೇನಿದೆ ಸ್ಟಾಕ್ ಫಸ್ಟ್ ಡೆಟಾರ್ಸ್ ಅಮೌಂಟು 80ಇಂದ 1 ಲ್ಯಾಕ್ ಹೆಚ್ಚಿಗೆ ಆಗಿದೆ 20,000 ರುಪೀಸು. ಸೊ ಇನ್ಕ್ರೀಸ್ ಆದರೆ ಅದನ್ನು ನಾವು ಮೈನಸ್ನಲ್ಲಿ ಬರೀಬೇಕು. ಆದ್ದರಿಂದ ನಾನು ಆನ್ಸರ್ನ ಫಾರ್ಮ್ಯಾಟ್ನಲ್ಲಿ ಏನು ಮಾಡ್ತೀನಿ, ಪ್ಲಸ್ ಹೆಡ್ಡಿಂಗ್ನಲ್ಲಿ ಬರೆದು ಅಮೌಂಟ್ನ ತೋರಿಸ್ತೀನಿ, ಮೈನಸ್ ಹೆಡ್ಡಿಂಗ್ನಲ್ಲಿ ಬರೆದು ಅಮೌಂಟ್ನ ತೋರಿಸ್ತೀನಿ 4,000. ಇನ್ನು ನೆಕ್ಸ್ಟು ಡೆಟಾರ್ಸ್ ಆದ ನಂತರ ಬಿಲ್ಸ್ ರಿಸೀವಬಲ್ 20 16,000, 4,000 ಡಿಕ್ರೀಸ್ ಆಗಿದೆ. ಸೊ ಕಡಿಮೆ ಆದರೆ ರೂಲ್ಸ್ ಪ್ರಕಾರ ನಾವು ಆ್ಯಡ್ ಹೆಡ್ಡಿಂಗ್ನಲ್ಲಿ ಹಚ್ಚಬೇಕು. ಅದನ್ನು ಆಲ್ರೆಡಿ ನಾನು ಎಂಟ್ರಿ ಮಾಡಿದ್ದೀನಿ. ಇನ್ನು ಲಾಸ್ಟ್ ಐಟಮ್ ಯಾವುದಂದ್ರೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ 20,000 ಇದ್ದಿದ್ದು 30,000, 10,000 ರುಪೀಸ್ ಇನ್ಕ್ರೀಸ್ ಆಗಿದೆ. ಹೆಚ್ಚಾದರೆ ಅದನ್ನು ಮೈನಸ್ನಲ್ಲಿ ತೋರಿಸ್ಬೇಕು. ಸೊ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಅಂತ ಬರೆದು 10,000 ತೋರಿಸ್ತೇನೆ. ಈ ಎಲ್ಲ ಐಟಮ್ ಮುಗಿದ ನಂತರ ಟೋಟಲ್ ಮಾಡ್ಕೋಬೇಕು. ಸೊ ಪ್ಲಸ್ನ ಟೋಟಲ್ ಔಟರ್ ಕಾಲಮ್, ಮೈನಸ್ನ ಟೋಟಲ್ ಔಟರ್ ಕಾಲಮ್, ಓವರ್ ಆಲ್ ಟೋಟಲ್ ಮಾಡ್ಕೊಂಡಾಗ 2 ಲ್ಯಾಕ್ ಆನ್ಸರ್ ಬರುತ್ತೆ. ಸೊ ಈ ರೀತಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಸ್ವಲ್ಪ ಅಮೌಂಟ್ ಎಂಟ್ರಿ ಮಾಡೋದ್ರಲ್ಲಿ ನಾನು ಮಿಸ್ಟೇಕ್ ಮಾಡಿದ್ದೀನಿ, ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಫಾರ್ಮ್ಯಾಟ್ ಇದೆ. ಮೊದಲು ನೀವು ಹುಡುಕಬೇಕಾಗಿರೋದು P&L ಅಕೌಂಟ್. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಮೌಂಟು 2 ಅಮೌಂಟ್ ಇರುತ್ತೆ, ಡಿಫ್ರೆನ್ಸ್ ಮಾಡಿ ಔಟರ್ ಕಾಲಮ್ ಹಚ್ಚಬೇಕು. ಒಂದೇ ಅಮೌಂಟ್ ಇದ್ದರೆ ಅದನ್ನೇ ಡೈರೆಕ್ಟ್ ಹಚ್ಕೋಬೇಕು. ಇಂಟ್ಯಾಂಜಿಬಲ್ ಅಸೆಟ್ ಅಂತ ಯಾವುದಕ್ಕೆ ಕರೀತಾರೆ ಅವನ್ನ ಪ್ಲಸ್ ಯಾವಾಗ ಮಾಡ್ತೀವಿ, ಮೈನಸ್ ಯಾವಾಗ ಮಾಡ್ತೀವಿ, ಎಕ್ಸ್ಪೆನ್ಸಸ್ನ ಏನು ಮಾಡ್ತೀವಿ, ಕರೆಂಟ್ ಲಯಬಿಲಿಟಿನ ಏನು ಮಾಡ್ತೀವಿ, ಕರೆಂಟ್ ಅಸೆಟ್ನ ಏನು ಮಾಡ್ತೀವಿ. ಇದಿಷ್ಟು ನಿಮಗೆ ಫಾರ್ಮ್ಯಾಟ್ ಗೊತ್ತಿರಬೇಕು. ಈ 5 ಫಾರ್ಮ್ಯಾಟ್ನಿಂದನೇ ಈ ಲೆಕ್ಕ ಪೂರ್ತಿ ನಿಂತಿದೆ. ಧನ್ಯವಾದಗಳು.